ಉಕ್ರೇನ್ ಹಾಗೂ ರಷ್ಯಾ ನಡುವೆ ಯುದ್ಧ ನಡೀತಾನೆ ಇದೆ. ಉಕ್ರೇನ್ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಇದ್ಯಾವುದಕ್ಕೂ ಕೂಡ ಝೆಲೆನ್ಸ್ಕಿ ಬಗ್ಗಿಲ್ಲ. ಡೊನಾಲ್ಡ್ ಟ್ರಂಪ್ ಮತ್ತು ಝೆಲೆನ್ಸ್ಕಿ ನಡುವೆ ಮಾತಿನ ಯುದ್ಧವೇ ನಡೆದು ಹೋಗಿದೆ. ರಷ್ಯಾ ಜೊತೆ ಕದನ ವಿರಾಮಕ್ಕೆ ಒಪ್ಪಿಲ್ಲ ಝೆಲೆನ್ಸ್ಕಿ ಅವರು. ಹೀಗಾಗಿ ಟ್ರಂಪ್ ಅವರು ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ನೀವು ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ, ಯುದ್ಧವನ್ನ ನಿಲ್ಲಿಸಲಿಲ್ಲ ಅಂದ್ರೆ ಇಲ್ಲಿಂದ ತೊಲಗಿ ಎದ್ದು ಹೋಗಿ ಅಂತ ಕೂಡ ಸಂದೇಶ ರವಾನೆ ಮಾಡಿದ್ದಾರಂತೆ. ಮಾತನಾಡಲು ಬಂದಂತ ವಿದೇಶದ ಅಧ್ಯಕ್ಷನಿಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ, ಯುದ್ಧವನ್ನ ನಿಲ್ಲಿಸಲೇಬೇಕು ಅಂತ. ಇಲ್ಲಿವರೆಗೂ ಕೂಡ ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಕ್ಕೆ ನೀವು ಇಲ್ಲಿವರೆಗೂ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದೀರಾ. ನಾವು ನಿಮ್ಮ ಜೊತೆಗೆ ಇರಲಿಲ್ಲ ಅಂತ ಅಂದ್ರೆ 2-3 ವಾರದಲ್ಲೇ ನಿಮ್ಮ ಸೇನೆ ಉಡಿಸಾಕ್ತಾ ಇತ್ತು, ನೀವು ಕೂಡ ಉಳಿತಾ ಇರಲಿಲ್ಲ ಅನ್ನುವಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ವೈಟ್ ಹೌಸ್ನಲ್ಲಿ ನಡೆದಂತ ಸಭೆಯಲ್ಲಿ ಇಬ್ಬರು ಅಧ್ಯಕ್ಷರು ಕೂಡ ವಾಗ್ವಾದ ನಡೆಸಿರೋದು. ರಷ್ಯಾ ಉಕ್ರೇನ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡಿದ್ರು ಟ್ರಂಪ್. ಅಂದ್ರೆ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲೂ ಹೇಳಿದ್ರು. ಅದಾದ ನಂತರನೂ ಕೂಡ ನನ್ನ ಗುರಿ ಉಕ್ರೇನ್ ಹಾಗೂ ರಷ್ಯಾ ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ. ಬಟ್ ಝೆಲೆನ್ಸ್ಕಿ ಅವರ ಜೊತೆಗೆ ಮಾತುಕತೆ ಆದಂತ ಸಂದರ್ಭದಲ್ಲಿ ಝೆಲೆನ್ಸ್ಕಿ ಅವರು ಇದ್ಯಾವುದಕ್ಕೂ ಕೂಡ ಒಪ್ಕೊಂಡಿಲ್ಲ. ಅಂದ್ರೆ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಏನಿದ್ದಾರೆ, ಈ ಮಾತನ್ನ ನಾನು ಒಪ್ಪೋದಿಲ್ಲ, ಯುದ್ಧವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜೋರು ಧ್ವನಿಯಲ್ಲೇ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಮಾತನಾಡಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಜನರ ಜೀವದ ಜೊತೆ ನೀವು ಆಟವಾಡುವುದು ಬೇಡ. ನಾವು ನಿಮಗೆ ಸಹಾಯ ಮಾಡದೇ ಇದ್ದಿದ್ರೆ ಇಲ್ಲಿವರೆಗೂ ನೀವು ಬರ್ತಾನೆ ಇರಲಿಲ್ಲ. ಇಷ್ಟರ ಒಳಗೆ ನಿಮ್ಮ ಉಕ್ರೇನ್ ಪುಟ್ಟ ರಾಷ್ಟ್ರ ಏನಿದೆ ನಾಶ ಆಗಿ ಹೋಗ್ತಾ ಇತ್ತು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಝೆಲೆನ್ಸ್ಕಿ ಅವರು ತಮ್ಮದೇ ಆದಂಥ ಮೊಂಡು ವಾದವನ್ನ ಮುಂದುವರಿಸಿದ್ದಾರೆ. ಹಾಗಾಗಿ ನೀವು ಈ ವಾದವನ್ನ ಕೇಳಲಿಲ್ಲ ಅಥವಾ ಯುದ್ಧ ವಿರಾಮಕ್ಕೆ ನೀವು ಒಪ್ಪೋದೇ ಇಲ್ಲ ಅಂತಂದ್ರೆ ಇಲ್ಲಿಂದ ಎದ್ದು ಹೋಗಿ ಅನ್ನೋ ರೀತಿಯಾಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈಗಾಗಲೇ ಉಕ್ರೇನ್ನ ಅಧ್ಯಕ್ಷ ಆಗಿರುವಂಥ ವೊಲೋಡಿಮಿರ್ ಝೆಲೆನ್ಸ್ಕಿ ಅಮೆರಿಕ ಪ್ರವಾಸದಲ್ಲಿದ್ದರು. ಇದೇ ಸಂದರ್ಭದಲ್ಲಿ ಓವೆಲ್ನಲ್ಲಿ ನಡೆದಂಥ ಸಭೆ ಇದು. ಈ ಸಭೆಯಲ್ಲಿ ಉಕ್ರೇನ್ನ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಅವರಿಗೆ ಒಂದಷ್ಟು ಮನವೊಲೈಕೆ ಮಾಡುವಂಥ ಪ್ರಯತ್ನವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ. ಬಟ್ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಿಲ್ಲ ಝೆಲೆನ್ಸ್ಕಿ. I'm talking about the kind of diplomacy that's going to end the destruction of your country. Yes, but if you are not strong... Mr. President, with respect, I think it's disrespectful for you to come into the Oval Office and try to litigate this in front of the American media. Right now, you guys are going around and forcing conscripts to the front lines because you have manpower problems. You should be thanking the President for trying to bring an end to this conflict. Have you ever been to Ukraine that you say what problems we have? I have been to. Come once. I've actually watched and seen the stories, and I know what happens is you bring them on a propaganda tour, Mr. President. Do you disagree that you've had problems bringing people into your military? We have problems. And do you think that it's respectful to come to the Oval Office of the United States of America and attack the administration that is trying to prevent the destruction of your country? A lot of questions. Let's start from the beginning. Sure. First of all, during the war, everybody has problems, even you. But you have nice ocean and don't feel now, but you will feel it in the future. God bless. You don't know that. God bless. God bless. You will not have a war. Don't tell us what we're going to feel. We're trying to solve a problem. Don't tell us what we're going to feel. I'm not telling you. Because you're in no position to dictate that. That's Remember exactly this. what I'm not You're in dictating. no position to dictate what we're going to feel. We're going to feel very good. You will feel influence. We're going to feel very good and very strong. You will feel influence. You're right now not in a very good position. You've allowed yourself to be in a very bad position, and he happens to be right about it. From the very beginning of the war. You're not in a good position. You don't have the cards right now. With us, you start having cards. I'm not playing cards. But right now, you don't. Yeah, you're playing cards. Mr. President. You're playing I'm very cards. serious. You're gambling with the lives of war. millions of people. You're gambling with World War III. You're gambling with World War III. And what you're doing is very disrespectful to the country, this country. That's back to you. Far more than a lot of people said they should have. Have you said thank you once? A lot of times. No, in this even entire today, meeting, you said thank even you. Today. You went to Pennsylvania and campaigned for the opposition in October. Offer some words of appreciation for the United States of America and the president who's trying to